ಪ್ರಾರಂಭದಲ್ಲಿಯೇ ಹೇಳಿದೆ, ಕಷ್ಟ ಬಂದಾಗ ಏನು ಮಾಡಬೇಕು, ಕನ್ಸಲ್ಟೇಷನ್ ಮಾಡಬೇಕು ದೇವರ ಹತ್ರ, ಉಪಾಯ ಹೇಳಬೇಕು ದೇವರು, ಉಪಾಯ ತಂದು ಕೈಯಲ್ಲಿ ಕೊಡಬೇಕು ದೇವರು. ಮಂದರ ಪರ್ವತವನ್ನು ಅವನೇ ತೋರಿಸಿದ, ಅವನೇ ಎತ್ತಿ ಗರುಡನ ಮೇಲಿಟ್ಟು ತಂದು ಕೊಟ್ಟ, ಮುಂದೆ ಅವನೇ ಬುಡದಲ್ಲಿ ನಿಂತ, ಮೇಲೆ ನಿಂತ. ಜೀವನದಲ್ಲಿ ನಾವು ಯಾವುದಾದರೊಂದು ಕಾರ್ಯ ಮಾಡಬೇಕಾದರೆ ಮೊದಲಿನಿಂದ ಕೊನೆಯವರೆಗೆ ನಮ್ಮಲ್ಲಿ ಇರಬೇಕು, ಸಾಧನ ಸಲಕರಣೆಗಳಲ್ಲಿರಬೇಕು. ಅಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಮಂದರ ಪರ್ವತ, ಇಲ್ಲಿ ನಾವು ಯಾವ ಸಾಧನಗಳನ್ನು ಬಳಸ್ತೇವೋ ಅದು. ಇದು ಪಾಠ ಪ್ರವಚನ, ಇದೇ ಒಂದು ಸಮುದ್ರ ಮಥನ. ಇಲ್ಲಿ ಪುಸ್ತಕದೊಳಗೆ ದೇವರು, ಮೈಕಿನೊಳಗೆ ದೇವರು, ನಮ್ಮೊಳಗೆ ನಿಮ್ಮೊಳಗೆ ಎಲ್ಲದರೊಳಗಿದ್ದು ಭಗವಂತ ಈ ಮಥನವನ್ನು ಮಾಡಿಸಬೇಕು. ಒಂದು ದೇವರ ಪೂಜೆ ಅಂದರೆ ಹೂವಿನಲ್ಲಿ, ತುಳಸಿಯಲ್ಲಿ ಹೇಳ್ತಾರೆ. ಪೂಜಾ ಪದ್ಧತಿಯಲ್ಲಿ, ಪೂಜೆಯಲ್ಲಿ ಮುಖ್ಯವಾದ ಅನುಸಂಧಾನ ಅಂದರೆ ಇದೆ. ಹೂವಿನಲ್ಲಿ, ತುಳಸಿಯಲ್ಲಿ, ನೀರಿನಲ್ಲಿ, ಅಗ್ನಿಯಲ್ಲಿ, ಅಲ್ಲಿರುವಂತಹ ಎಲ್ಲ ಪಾತ್ರೆಗಳಲ್ಲಿ, ಪ್ರತಿಮೆಯಲ್ಲಿ, ನನ್ನಲ್ಲಿ